ಅಬ್ರಹಾಮನೇ, ನಿನ್ನ ಮೂಲಕ ಸಮಸ್ತ ಜನಾಂಗಗಳನ್ನು ನಾನು ಆಶೀರ್ವದಿಸುತ್ತೇನೆ. ನೀನು ಆಶೀರ್ವಾದಕರವಾಗಿರುತ್ತಿ. ಯಾರಿಗೆ ಅಂತೆ? ಸಮಸ್ತ ವಂಶಗಳಿಗೆ, ಸಮಸ್ತ ಜನಾಂಗಗಳಿಗೆ ಆಶೀರ್ವಾದಕರವಾಗಿರುತ್ತಿ. ಯಾವಾಗ? ದೇವರು ಆಶಿಸಿದಂತೆ ಜೀವಿಸುವಾಗ. ಮತ್ತೆ ಹೀಗೆ ತಪ್ಪು ಹೆಜ್ಜೆ ಹಾಕುವುದಾದರೆ, ತಪ್ಪು ನಿರ್ಣಯ ತೆಗೆದುಕೊಳ್ಳುವುದಾದರೆ, ತನ್ನ ಹೆಂಡತಿಗೂ, ತನ್ನ ಸುತ್ತಲಿರುವ ಸಮಾಜಕ್ಕೂ, ಸಭೆಗೂ ಶಾಪವಾಗಿ ತಯಾರಾದನಲ್ಲವೇ? ನಂತರ ಬುದ್ಧಿ ಬಂತು. ಏನು ಬಂತು? ಬುದ್ಧಿ ಬಂತು. ಆಗ ಅಬ್ರಹಾಮನ್ ಏನ್ ಮಾಡಿದ? ಎಲ್ಲಿಂದ ಅಬ್ರಹಾಮನು ಹೊರಟು ಹೋಗಿದ್ದನೋ ಅಲ್ಲಿಂದ ಮತ್ತೆ ಎಲ್ಲಿಗೆ ಬಂದ? ಯಾವ ಪ್ರಾಂತ್ಯದಲ್ಲಿ ಯಜ್ಞವೇದಿಯನ್ನು ಕಟ್ಟಿ ಪ್ರಾರ್ಥನೆ ಮಾಡಿದನೋ ಒಂದು ಕಾಲದಲ್ಲಿ, ಅದೇ ಪ್ರಾರ್ಥನೆಯ ಜೀವಿತವನ್ನು ಹುಡುಕಿಕೊಂಡು ಬಂದ. ಅಬ್ರಹಾಮನಿಗೆ ಅರ್ಥವಾಯಿತು, ದೇವರು ಇಲ್ಲದೆ, ಆತನ ಮಧ್ಯಸ್ಥಿಕೆ ಇಲ್ಲದೆ, ಆತನ ಸನ್ನಿಧಿ ನನ್ನೊಂದಿಗಿಲ್ಲದೆ ನನ್ನೊಂದಿಗೆ ಬರಲಾರದೆ ನಾನು ಎಲ್ಲಿಗೆ ಹೋದ್ರೂ ಕೂಡ ನನ್ನ ಸುತ್ತಲೂ ಇರುವವರಿಗೆ ಶಾಪವಾಗಿ ಮಾರ್ಪಡುತ್ತೇನೆ ಹೊರತು ಆಶೀರ್ವಾದಕರವಾಗಿರಲು ಸಾಧ್ಯವೇ ಇರಲ್ಲ. ಹಾಗಾಗಿ ಏನ್ ಮಾಡಿದ? ನೇರವಾಗಿ ದೇವರ ಸನ್ನಿಧಿಗೆ ಬರುತ್ತಾನೆ. ಈ ದಿನ ಟಿವಿಯಲ್ಲಿ ಈ ಸಂದೇಶ ಕೇಳುತ್ತಿರುವ ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ದೂರವಾಗಿದ್ದೀರಿ, ದೇವರ ಸನ್ನಿಧಿಯಿಂದ ದೂರವಾಗಿದ್ದೀರಿ, ಪ್ರಾರ್ಥನೆಯ ಜೀವಿತಕ್ಕೆ ದೂರಾಗಿದ್ದೀರಿ, ಪರಿಶುದ್ಧವಾದ ಜೀವಿತಕ್ಕೆ ದೂರಾಗಿದ್ದೀರಿ. ಪ್ರತಿ ಪಾಪಿಷ್ಟ ಕಾರ್ಯಗಳಿಗೂ ಕೆಲಸಗಳಿಗೂ ನಿಕಟವಾಗಿದ್ದೀರಿ, ಲೋಕಕ್ಕೆ ನಿಕಟವಾಗಿದ್ದೀರಿ, ಸುಲಭವಾಗಿ ಸಂಪಾದಿಸುವಂತಹ ಸಂಪಾದನೆಗೆ ನಿಕಟವಾಗಿದ್ದೀರಿ. ನಿಮಗಿರುವ ಕಷ್ಟವನ್ನು, ನಿಮಗಿರುವ ನಷ್ಟವನ್ನು, ನಿಮಗಿರುವ ಇಕ್ಕಟ್ಟು ಬಿಕ್ಕಟ್ಟನ್ನು ದೇವರ ಸಹಾಯ ಪಡೆಯದೆ ಸುಳ್ಳಿನಿಂದಾಗಲಿ, ಮೋಸದಿಂದಾಗಲಿ, ಮರಳುಗೊಳಿಸುವುದರಿಂದಾಗಲಿ ನಿಮಗಿರುವ ಸಮಸ್ಯೆ ತೀರಿಸಿಕೊಳ್ಳಬೇಕು ಎಂಬ ಭ್ರಮೆಯಲ್ಲಿ ಬಿದ್ದೀರಿ. ಅದು ಈ ದಿನ ನಿಮಗೆ ಮಾರ್ಗ ತೋರಿಸಿಕೊಡುವಂತೆ ಕಾಣಿಸುತ್ತಾ ಇರಬಹುದು. ಆದರೆ ಆ ನಂತರ ಮಾರ್ಗವೇ ಕಾಣಲಾರದಂತಹ ಸ್ಥಿತಿಯೊಳಗೆ ನಿಮ್ಮನ್ನು ಸಿಲುಕಿಸಿ ಬಿಡುತ್ತೆ ಎಂದು ಮರೆಯಬೇಡಿ. ಐಗುಪ್ತ ದೇಶ ದೂರದಿಂದ ನೋಡಿದಾಗ ಅಬ್ರಹಾಮನಿಗೆ ಅನಿಸಿತು, ಇದೇ ನಿಜವಾದಂತಹ ಉತ್ತರವೆಂದು. ನನ್ನ ಸಮಸ್ಯೆಗೆ, ನನ್ನ ಕಷ್ಟಕ್ಕೆ ಐಗುಪ್ತ ದೇಶವೇ ಅಡ್ರೆಸ್ ಆಗಿದೆ ಅಂದುಕೊಂಡು ಅಲ್ಲಿಗೆ ಹೋಗ್ತಾನೆ. ಅವನ ಅಡ್ರೆಸ್ಸೇ ತಾರುಮಾರಾಯಿತು. ಎಂತಹ ಕಹಿ ಅನುಭವ ಹಾದು ಹೋದ ನೋಡಿ ಅಬ್ರಹಾಮನು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಕಹಿ ಅನುಭವವನ್ನು ಹಾದು ಹೋಗುವಂತವರು? ಎಷ್ಟು ಕಾಲ ಕಹಿ ಅನುಭವ ಹಾದು ಹೋಗುತ್ತೀರಿ? ಎಷ್ಟು ಕಾಲ ನಿಮ್ಮ ಮೇಲೆ ಆಧಾರಗೊಂಡಿರುವ ನಿಮ್ಮ ಕುಟುಂಬಕ್ಕೂ ಕೂಡ ನೀವು ಶಾಪ ತರುತ್ತೀರಿ, ನರಕ ಯಾತನೆ ತೋರಿಸುತ್ತೀರಿ? ಅಬ್ರಹಾಮನಿಗೆ ಅರ್ಥವಾಯಿತು, ಅವನೊಂದು ಎಡವಟ್ಟು, ಒಂದು ತಪ್ಪನ್ನು ಮಾಡಿದಾನೆಂದು. ಎಲ್ಲಿ ದೇವರನ್ನು ಬಿಟ್ಟು ಹೋಗುತ್ತಾನೋ, ಎಲ್ಲಿ ದೇವರ ಸನ್ನಿಧಿಯನ್ನು ಪಣವಾಗಿ ಬಿಟ್ಟು ಹೊರಟು ಹೋದನು, ನೇರವಾಗಿ ತಿರುಗಿ ಅಲ್ಲಿಗೆ ಬರ್ತಾನೆ. ಏನ್ ಮಾಡ್ತಾನೆ? ತಾನು ಮೊದಲು ಯಜ್ಞವೇದಿಯನ್ನು ಕಟ್ಟಿರುವಂತಹ ಸ್ಥಳಕ್ಕೆ ಬಂದು ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡಿದನು. ಏನನ್ನು ಕಳೆದುಕೊಂಡನೋ ಅದನ್ನು ಮತ್ತೊಮ್ಮೆ ಹೊಂದಿಕೊಂಡ. ಈ ದಿನ ಸಹೋದರ ಸಹೋದರಿಯರೇ, ಕಳೆದುಕೊಂಡಿರುವ ನಿಮ್ಮ ಪ್ರಾರ್ಥನೆಯ ಜೀವಿತವನ್ನು ಮತ್ತೆ ಪ್ರಾರಂಭಿಸಿರಿ. ಕಳೆದುಕೊಂಡಿರುವ ದೇವರ ಸನ್ನಿಧಿಯನ್ನು ಮತ್ತೊಮ್ಮೆ ಪ್ರೀತಿಸಿರಿ. ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂದು ಮತ್ತೊಮ್ಮೆ ಆಶಿಸಿರಿ. ಹಾಗಿಲ್ಲದ ಪಕ್ಷದಲ್ಲಿ ಈ ದಿನ ನಿಮಗಿರುವಂತಹ ಕಷ್ಟಗಳು ಮತ್ತಷ್ಟು ಹೆಚ್ಚಾಗ್ಲಿಕ್ಕಿವೆ. ನಿಮಗಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರುವವರೆಲ್ಲರಿಗೂ ನರಕವಾಗಿ ಆ ಕಷ್ಟಗಳು ಮಾರ್ಪಡ್ಲಿಕ್ಕಿವೆ. ಅಬ್ರಹಾಮನು ಮಾಡಿರುವ ತಪ್ಪೇನೆಂದು ಅಬ್ರಹಾಮನಿಗೆ ಗೊತ್ತಾಯ್ತು. ಆ ದಿನ ಅಬ್ರಹಾಮನು ಬಹುಶಃ ಒಂದು ತೀರ್ಮಾನ ತೆಗೆದುಕೊಂಡಿರುತ್ತಾನೆ. ಏನೆಂದು ಗೊತ್ತಾ? ಇನ್ನೆಂದಿಗೂ ಕೂಡ ನಾನು ಸುಳ್ಳನ್ನು ಹೇಳಲ್ಲವೆಂದು. ನಾವು ಕೂಡ ಕೆಲವೊಂದು ಸಾರಿ ಒಂದು ತಪ್ಪು ಮಾಡುವಾಗ, ಆ ತಪ್ಪು ನಮಗೆ ಕಹಿ ಅನುಭವವನ್ನು ಉಂಟು ಮಾಡಿದಾಗ, ಅದರಿಂದ ಒಂದು ಪಾಠ ಕಲಿತಾಗ ಒಂದು ತೀರ್ಮಾನ ತೆಗೆದುಕೊಳ್ತೇವೆ. ದೇವರೇ, ಇನ್ನೆಂದಿಗೂ ಇದರ ತಂಟೆಗೆ ಹೋಗಲ್ಲ, ಇನ್ನೆಂದಿಗೂ ಈ ತಪ್ಪನ್ನು ಮಾಡಲ್ಲ, ಇನ್ನೆಂದಿಗೂ ಈ ಪಾಪ ಮಾಡಲ್ಲ, ಇನ್ನೆಂದಿಗೂ ಈ ತಪ್ಪು ಮಾಡಲ್ಲ ಎಂದು ಇನ್ನೆಂದಿಗೂ ಎಂದು ಹೇಳ್ತೇವಲ್ಲವೇ? ಹೇಳ್ತೇವೆ. ಆದರೆ ಹಾಗೆ ಹೇಳ್ತೇವೋ ಇಲ್ಲವೋ ಮತ್ತೆ 1 ವೀಕ್ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಹೌದೋ ಇಲ್ಲವೋ? ನೀವು ಯಾವುದೆಲ್ಲ ಮಾಡುವುದಿಲ್ಲ, ಯಾವುದೆಲ್ಲ ನೋಡುವುದಿಲ್ಲ, ಎಲ್ಲಿಗೆ ಹೋಗುವುದಿಲ್ಲ, ಯಾವುದನ್ನು ಕೋರಿಕೊಳ್ಳುವುದಿಲ್ಲ ಎಂದು ನೀವು ಹೇಳುತ್ತೀರೋ ಅದನ್ನೇ ಮತ್ತೆ ಮಾಡುವುದಾದರೆ ಅದರ ಹಿಂದೆ ಕೆಲವೊಂದು ಕಾರಣಗಳಿವೆ. ಆ ಕಾರಣ ತಿಳಿದುಕೊಳ್ಳುವುದಾದರೆ ಚೆನ್ನಾಗಿರುತ್ತೆ. ಬನ್ನಿರಿ, ಈಗ ಸ್ವಲ್ಪ ಮುಂದಕ್ಕೆ ಹೋಗೋಣ. 20 ವರ್ಷಗಳ ನಂತರ ಏನಾಯ್ತು ನೋಡೋಣ ಬನ್ನಿ. ಆದಿಕಾಂಡ 20ನೇ ಅಧ್ಯಾಯ ವಚನ 1. ಅಬ್ರಹಾಮನು ಅಲ್ಲಿಂದ ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಕಾದೇಶಿಗೂ
ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೆರಾರಿನಲ್ಲಿ ಇದ್ದನು. ಕೇಳಿ ಪ್ರಿಯರೇ, ಈ ಗೆರಾರು ಎನ್ನುವಂತಹ ಸ್ಥಳ ಫಿಲಿಸ್ಟಿಯರ ಪ್ರಮುಖವಾದ ಪಟ್ಟಣವಾಗಿತ್ತು. ಅಲ್ಲಿಂದ ಎಲ್ಲಿಂದ ಎಂಬುದಾಗಿ ಪ್ರಶ್ನಿಸುವುದಾದರೆ, ನೀವು ಆದಿಕಾಂಡ 18ನೇ ಅಧ್ಯಾಯದಲ್ಲಿ ನೋಡುವಾಗ ನೀವು ಕಂಡುಕೊಳ್ಳುತ್ತೀರಿ, ಹೆಬ್ರೋನಿನಿಂದ. ಎಲ್ಲಿಂದ? ಹೆಬ್ರೋನಿನಿಂದ. ದೇವರು ಏರ್ಪಡಿಸಿರುವ, ದೇವರು ನಿರ್ಣಯಿಸಿರುವ, ದೇವರು ನಿಯಮಿಸಿರುವ ಸ್ಥಳದಿಂದ ಎಲ್ಲಿಗೆ ಹೋದ? ಫಿಲಿಸ್ಟಿಯರು ಅಂದರೆ ದೇವರನ್ನು ಅಂಗೀಕರಿಸದೇ ಇರುವಂತಹ, ಸೃಷ್ಟಿಕರ್ತನನ್ನು ಅಲ್ಲದೆ ಸೃಷ್ಟಿಯನ್ನೇ ಪೂಜಿಸುವಂತಹ ಸಂಪ್ರದಾಯದಿಂದ ಕೂಡಿರುವಂತಹ ಫಿಲಿಸ್ಟಿಯರ ಮಧ್ಯಕ್ಕೆ ಹೋಗುತ್ತಾನೆ. ಇಲ್ಲಿ 3 ವಿಷಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. 1, ಪಾಪ. 2ನೇದು ಪ್ರಾಂತ್ಯ. 3ನೇದು ಪ್ರಮಾದ. ಆ ದಿನ ಅಬ್ರಹಾಮ ಒಂದು ನಿರ್ಣಯ ತೆಗೆದುಕೊಳ್ತಾನೆ. ಏನೆಂದು? ನನ್ನ ಜೀವಿತದಲ್ಲಿಯೇ ದೇವರೇ, ಇನ್ಮೇಲೆ ಸುಳ್ಳಾಡಿದ್ರೆ ನೋಡು. ಯಾಕೆಂದರೆ ಕಹಿ ಅನುಭವ ಹಾಗಿತ್ತು. ಎದುರಿಸಿರುವ ಅವಮಾನ ಅಷ್ಟು ತೀವ್ರವಾಗಿತ್ತು. ತನ್ನ ಹೆಂಡತಿಯ ಮುಖ ನೋಡ್ಲಿಕ್ಕಾಗಲಿಲ್ಲ. ಯಾಕೆಂದರೆ ಅವನು ಹೇಳಿರುವ ಮಾತೇ ಹಾಗಿತ್ತು. ಫರೋಹನು ಕರೆಸಿ, ಎಂಥ ಮನುಷ್ಯನಯ್ಯ ನೀನು, ನಿನ್ನ ಹೆಂಡತಿಗೆ ತಂಗಿ ಎಂದು ಹೇಳ್ತೀಯಲ್ಲವೇ ಎಂದು ಗದರಿಸುತ್ತಾ ಇರುವಾಗ ತಲೆ ತಗ್ಗಿಸಿಕೊಳ್ಳಬೇಕಾಯ್ತು. ಎಂತಹ ಅವಮಾನ! ಈ ಅವಮಾನಗಳೆಲ್ಲ ಅವನಿಗೆ ತಲೆ ತಗ್ಗಿಸುವಂತೆ ಮಾಡಿದಾಗ ಅಬ್ರಹಾಮನು, ದೇವರೇ, ಜೀವಿತದಲ್ಲಿಯೇ ಮತ್ತೆ ನಾನು ಸುಳ್ಳನ್ನು ಹೇಳಲ್ಲ ಅನ್ನುತ್ತಾನೆ. ಖಚಿತವಾಗಿ ಆ ತೀರ್ಮಾನ ತೆಗೆದುಕೊಂಡಿರ್ತಾನೆ. ಮತ್ತೆ 20 ಇಯರ್ಸ್ ಆದ ನಂತರ ಏನಾಗ್ತಾ ಇದೆ ಎಂದು ಜಾಗ್ರತೆಯಿಂದ ಗಮನಿಸಿರಿ. ಯಾವ ಸ್ಥಳದಲ್ಲಿ ಯಜ್ಞವೇದಿಯನ್ನು ಕಟ್ಟಿದನೋ, ಎಲ್ಲಿ ಅವನು ಪ್ರಾರ್ಥನೆ ಮಾಡಿದನೋ, ಆ ಯಜ್ಞವೇದಿ ಕಟ್ಟಿರುವ, ಪ್ರಾರ್ಥನೆ ಮಾಡಿರುವ ಸ್ಥಳವನ್ನು ಬಿಟ್ಟು ಬಿಟ್ಟು ಐಗುಪ್ತ ದೇಶಕ್ಕೆ ಹೊರಟು ಹೋಗಿದ್ದ. ಹೋಗುವ ಅವಶ್ಯಕತೆ ವಾಸ್ತವದಲ್ಲಿ ಅಬ್ರಹಾಮನಿಗಿತ್ತೋ? ಇಲ್ಲ. ಅಲ್ಲಿನ ಪ್ರಜೆಗಳು ಹೇಗಿದ್ರು? ಅಲ್ಲಿನ ಪ್ರಜೆಗಳು ಒಳ್ಳೆಯವರಾಗಿರಲಿಲ್ಲ, ಪ್ರಾಂತ್ಯವೂ ಒಳ್ಳೆಯದಾಗಿರಲಿಲ್ಲ, ಅವರ ಪದ್ಧತಿ ಕೂಡ ಸರಿಯಾಗಿರಲಿಲ್ಲ. ಅಲ್ಲಿ ಪಾಪ ನಡೆಯುವ ಸ್ಥಳವಾಗಿತ್ತು, ಫಲಿತವಾಗಿ ಪ್ರಮಾದದಿಂದ ಕೂಡಿರುವ ಸ್ಥಳವಾಗಿತ್ತು. ಇದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅನುಭವ ಪೂರ್ವಕವಾಗಿ ಈ ವಾಸ್ತವವನ್ನು ಕಹಿ ಅನುಭವದ ಮೂಲಕ ತಿಳಿದುಕೊಳ್ಳುತ್ತಾನೆ. ಹಾಗಾಗಿ ನೆಂದಿಗೂ ದೇವರ ಚಿತ್ತವಿಲ್ಲದೆ, ದೇವರ ಚಿತ್ತ ತಿಳಿದುಕೊಳ್ಳದೆ ಎಲ್ಲಿಗೂ ಹೋಗುವಂತಹ ಸಾಹಸ ಮಾಡಬಾರದು ಅಂದುಕೊಂಡ. ಪ್ರಾಮುಖ್ಯವಾಗಿ ಈ ಅಧ್ಯಾಯದ ಪ್ರಕಾರ ನೋಡುವಾಗ ಈ ವರ್ಷದಲ್ಲಿ ಅವನು ಪ್ರಯಾಣವೇ ಮಾಡಬಾರದು. ಯಾವ ವರ್ಷದಲ್ಲಿ? ಆ ವರ್ಷದಲ್ಲಿ. ಯಾಕೆ ಬ್ರದರ್? ಆ ವರ್ಷ ಏನಾದರೂ ವಿಶೇಷ ವರ್ಷವಾಗಿದೆಯಾ? ಕೆಲವೊಮ್ಮೆ ನಾವು ಅಂದ್ಕೊಳ್ತೇವಲ್ಲವೇ, ಇವಾಗ ಪ್ರಯಾಣ ಮಾಡಬಾರದು. ಏನಂತಾರೆ? ಈ ಸೀಸನ್ ಅಲ್ಲಿ ಪ್ರಯಾಣ ಮಾಡಬಾರದು. ಯಾರಾದ್ರೂ ಅಪ್ಪಿತಪ್ಪಿ ಸೀನಿದ್ರು ಅಂದ್ಕೊಳ್ಳಿ, ಅಯ್ಯೋ ಕೆಲ್ಸಕ್ಕೆ ಬರ್ದವನೇ, ಹೋಗಿ ಹೋಗಿ ನಾವು ಹೊರಡುವ ಸಮಯದಲ್ಲಿಯೇ ಸೀನಬೇಕಿತ್ತು ಎಂದು ಯೋಚಿಸಿ ಮತ್ತೊಮ್ಮೆ ಮನೆಯೊಳಗೆ ಹೋಗಿ ಬರ್ತಾರೆ. ಬೆಕ್ಕು ಅಡ್ಡ ಬಂದ್ರೆ ಪ್ರಯಾಣ ಮಾಡಬಾರದು. ಯಾರಾದ್ರೂ ಬಿಳಿ ವಸ್ತ್ರ ಹುಟ್ಟಿರುವ ವಿಧವೆ ಎದುರು ಬಂದ್ರೆ ಪ್ರಯಾಣ ಮಾಡಬಾರದು. ಇಂತಹ ಮೂಢನಂಬಿಕೆ ಇವೆ ಅಲ್ಲವೇ? ಈಗ ನಾನು ಒಂದು ಮಾತನ್ನು ಹೇಳಿದೆ ಸಡನ್ ಆಗಿ. ಏನೆಂದು ಹೇಳಿದೆ? ಪ್ರಾಮುಖ್ಯವಾಗಿ ಆ ವರ್ಷದಲ್ಲಿ ಅಬ್ರಹಾಮನು ಪ್ರಯಾಣವನ್ನು ಮಾಡಕೂಡದು ಎಂದು ಹೇಳಿದೆ. ನಿಜವಾಗ್ಲೂ ನಾನೇನಾದ್ರೂ ಮರೆತು ಹೇಳಿದೇನಂತೀರಾ, ಅಥವಾ ಅದರ ಹಿಂದೆ ಕಾರಣ ಇದೆಯಾ? ಇದೇ ಪ್ರಿಯರೇ, ಒಂದು ಪ್ರಧಾನವಾದ ಕಾರಣವಿದೆ. ಆ ವರ್ಷದಲ್ಲಿ ವಾಸ್ತವವಾಗಿ ಅಬ್ರಹಾಮನು ಪ್ರಯಾಣ ಮಾಡಬಾರದು. ಯಾಕೆ ಎಂದು ನೋಡೋಣ ಬನ್ನಿ. ಹಿಂದಕ್ಕೆ ಹೋಗೋಣ. 18ನೇ ಅಧ್ಯಾಯ, ಆದಿಕಾಂಡ 18ನೇ ಅಧ್ಯಾಯ 9ನೇ ವಚನ. ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು, ಅಗೋ ಗುಡಾರದಲ್ಲಿ ಇದ್ದಾಳೆ ಎಂದು ಹೇಳಿದನು. ಅದಕ್ಕಾತನು ಏನಂತೆ? ಅದಕ್ಕಾತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಮತ್ತೊಮ್ಮೆ ಬರುತ್ತೇನೆ. ಹಾಗೆ ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಒಬ್ಬ ಮಗನು ಇರುವನು ಎಂದು ಹೇಳಿದನು. ಅಬ್ರಹಾಮನೇ, ಜಾಗ್ರತೆಯಿಂದ ಕೇಳು. ಬರುವ ವರುಷ ಇದೇ ಕಾಲದಲ್ಲಿ ನಿನ್ನ ಕೈಯಲ್ಲಿ ಒಂದು ಮುದ್ದಾದ ಮಗು ಇರ್ಲಿಕ್ಕಿದೆ. ಯಾರು ಹೇಳಿದ್ರು ಈ ಮಾತು? ದೇವರೇ ಹೇಳಿದ್ರು. ಮುಂಬರುವ 1 ಇಯರ್ ನಲ್ಲಿ, ನಂಬರ್ 1,
ಸಾರಳು ಗರ್ಭ ಧರಿಸುವಂತವಳಾಗಿದ್ದಳು. ಸಾರಳು ಮಗುವನ್ನು ಗರ್ಭದಲ್ಲಿ ಹೊರುವಂತವಳಾಗಿದ್ದಳು. ಆನಂತರ ಮಗುವಿಗೆ ಜನ್ಮವನ್ನು ಕೊಡುವಂತವಳಾಗಿದ್ದಳು. ಇಲ್ಲಿಂದ ಮುಂದೆ ಬರುವ 9 ತಿಂಗಳು ಆನಂತರ ಮಗುವನ್ನು ಹಡೆದ ನಂತರ ಬಹಳ 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 ಪ್ರಾಮುಖ್ಯವಾದಂತಹ ದಿನಗಳಾಗಿದ್ದವು. ಪ್ರಯಾಣ ಮಾಡಬೇಕಾದ ದಿನಗಳಂತೂ ಅಲ್ಲವೇ ಅಲ್ಲ. ಅಷ್ಟು ಮಾತ್ರವಲ್ಲ, 24 ವರ್ಷಗಳಿಂದ ಅವನು ಎಷ್ಟೋ ಆಸೆಯಿಂದ ಕಾದು ಎದುರು ನೋಡುವಂತಹ ಶುಭ ಗಳಿಗೆ ದಿನಗಳಾಗಿದ್ವು, ಶುಭ ದಿನಗಳಾಗಿದ್ವು. ಯಾರು ಪ್ರಿಯರೇ ಪ್ರೆಗ್ನೆಂಟ್ ವುಮೆನ್ಗೆ ಪ್ರಯಾಣ ಮಾಡಿಸುತ್ತಾರೆ? ಯಾರಾದ್ರೂ ಮಾಡ್ತಾರೋ? ಆದ್ರೆ ಅಬ್ರಹಾಮನು ಎಷ್ಟು ಫೂಲಿಶ್ ಆಗಿ ತಪ್ಪು ಹೆಜ್ಜೆ ಹಾಕ್ತಾನೆ ನೋಡಿ. ಎಲ್ಲಿದ್ದಾನೆ? ಹೆಬ್ರೋನಿನಲ್ಲಿದ್ದಾನೆ. ದೇವರು ನಿರ್ಣಯಿಸಿರುವಂತಹ, ದೇವರು ನಿಯಮಿಸಿರುವಂತಹ ಸ್ಥಳದಲ್ಲಿ ಅಬ್ರಹಾಮನು ಇರುವಾಗ ದೇವರೇ ಪ್ರತ್ಯಕ್ಷನಾಗಿ ಬರುವ ವರ್ಷ ಇದೇ ಕಾಲದೊಳಗಾಗಿ ಒಂದು ಮುದ್ದಾದ ಮಗುವನ್ನು ಕೊಡುತ್ತೇನೆ ಎಂದು ದೇವರೇ ಹೇಳಿದ್ರೆ, ಮತ್ತ್ಯಾಕೆ ಪ್ರಿಯರೇ ಆ ಹೆಬ್ರೋನನ್ನು ಬಿಟ್ಟು ನಮ್ಮ ಬ್ರದರ್ ಆ ಫಿಲಿಸ್ಟಿಯಾ ದೇಶಕ್ಕೆ ಹೋದ? ದಯವಿಟ್ಟು ಗಮನಿಸಿ ಪ್ರಿಯರೇ, ಎಷ್ಟೇ ದೊಡ್ಡ ಆತ್ಮೀಕರಾಗಿದ್ರು ಸಹ ಕೆಲವೊಂದು ಸಾರಿ ಅದೇನೋ ತಪ್ಪುಗಳನ್ನು ಮಾಡ್ತಾರೆ. ಈ ದಿನ ನಮ್ಮ ಮಧ್ಯ ಇಲ್ಲ ಅಂತೀರಾ? ನೀವು ಆತ್ಮಿಕರೇ ಹೌದು, ಆದ್ರೆ ಎಷ್ಟೋ ಸುಲಭವಾಗಿ ತಪ್ಪು ಮಾಡ್ತೀರಿ. ಅಮ್ಮ, ನೀವು ಆತ್ಮಿಕರೇ ಹೌದು, ಆದ್ರೆ ಎಷ್ಟೋ ಸುಲಭವಾಗಿ ಸುಳ್ಳು ಹೇಳಿಬಿಡ್ತೀರಿ. ನೀವು ಕೂಡ ಆತ್ಮಿಕರೇ, ಆದ್ರೆ ಎಷ್ಟೋ ಸುಲಭವಾಗಿ ಸುಳ್ಳಾಡ್ತೀರಿ. ನಾವೆಲ್ಲರೂ ಆತ್ಮಿಕರೇ ಹೌದು, ಆದ್ರೆ ಎಷ್ಟೋ ಸುಲಭವಾಗಿ ಪಾಪ ಮಾಡಿ ಬಿಡ್ತೇವೆ. ಏನಾಗಿದೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಇರುವಂತಹ ಲೋಪ? ಇದನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು? ದೇವರು ಈ ಪರಿಶುದ್ಧ ಸತ್ಯವೇದವನ್ನು ತಾನೇ ಬರೆಸಿಟ್ಟಿರುವುದರಿಂದ ಪರಿಶುದ್ಧರು ಮಾಡಿರುವ ಪಾಪಗಳನ್ನು ಮುಚ್ಚಿಡಲಿಲ್ಲ, ಬಯಲ್ಪಡಿಸಿದ್ರು. ಸಾಧಾರಣವಾಗಿ ನಮ್ಮ ಮಕ್ಕಳ ಬಗ್ಗೆ ಏನಾದ್ರೂ ಹೇಳಬೇಕಾದ್ರೆ ಕೆಲವೊಂದನ್ನು ಮುಚ್ಚಿಡ್ತೇವೆ, ಹೌದೋ ಇಲ್ಲವೋ? ಮಗಳು ತನ್ನ ಜೀವಿತದಲ್ಲಿ ಏನಾದ್ರೂ ತಪ್ಪು ಹೆಜ್ಜೆ ಹಾಕಿ ತಪ್ಪು ಕೆಲಸ ಮಾಡಿದ್ದೇ ಆದರೆ, ಒಂದು ವೇಳೆ ಯಾರಿಗೋ ಪ್ರೀತಿಸಿ ಪ್ರೆಗ್ನೆಂಟ್ ಆಗಿ ಅಬೋರ್ಷನ್ ಮಾಡಿಸಿಕೊಂಡ್ರು ಕೂಡ ಯಾವುದೇ ತಂದೆ ಆಗ್ಲಿ ತಾಯಿ ಆಗ್ಲಿ ಅದನ್ನು ಬಯಲ್ಪಡಿಸುವ ಸಾಹಸ ಮಾಡಲ್ಲ. ಎಷ್ಟೋ ಸುಳ್ಳನ್ನು ಹೇಳಿ ಮಗಳನ್ನು ಕಾಪಾಡಿಕೊಳ್ಳಬೇಕು, ಮಗಳಿಗೆ ವಿವಾಹ ಮಾಡಿಸಬೇಕು, ಮಗಳ ಸಂಸಾರ ನಿಲ್ಲಿಸಬೇಕು ಎಂದು ತವಕಿಸುತ್ತಾರೆ ತಂದೆ ತಾಯಿಗಳು. ಅದು ಸಾಧಾರಣ. ಆದರೆ ಪರಿಶುದ್ಧ ಸತ್ಯವೇದ ಬರ್ದಿಟ್ಟಿದ್ದು ಯಾರು ಗೊತ್ತಾ? ಪರಿಶುದ್ಧನಾಗಿರುವಂತಹ ದೇವರು. ಅದಕ್ಕೆ ಆ ದೇವರೇ ಪರಿಶುದ್ಧವಾದ ಸತ್ಯವೇದವನ್ನು ಬರೆಸಿಟ್ಟಿರುವುದರಿಂದ ಪರಿಶುದ್ಧರು ತಪ್ಪು ಮಾಡಿದಾಗ್ಲೂ ಕೂಡ ಅದನ್ನು ಮುಚ್ಚಿಡುವ ಪ್ರಯತ್ನ ಮಾಡಲಿಲ್ಲ, ಖಚಿತವಾಗಿಯೂ ಅದನ್ನು ಬಯಲ್ಪಡಿಸಿದ್ರು. ಅದಕ್ಕಾಗಿಯೇ ಈ ವಿಷಯಗಳನ್ನೆಲ್ಲ ಖಚಿತವಾಗಿಯೂ ಬರೆದಿಟ್ಟಿದ್ದಾರೆ. ಎದಕ್ಕಾಗಿ ಅಂದರೆ ನಿಮಗೂ ನನಗೂ ಎಚ್ಚರಿಕೆಯಾಗಿರುವುದಕ್ಕಾಗಿ. ಅವರು ಮಾಡಿರುವಂತಹ ತಪ್ಪುಗಳಿಂದ ನಾವು ಎಚ್ಚರಗೊಂಡು ಜಾಗರೂಕರಾಗಿರುತ್ತೇವೆ ಎನ್ನುವುದಕ್ಕಾಗಿ ಈ ರೀತಿ ಸ್ಪಷ್ಟವಾಗಿ ಬೈಬಲ್ನಲ್ಲಿ ದೇವರು ದೊಡ್ಡ ದೊಡ್ಡ ವಿಶ್ವಾಸಿಗಳು, ದೊಡ್ಡ ದೊಡ್ಡ ಆತ್ಮೀಕರು ಮಾಡಿರುವ ತಪ್ಪುಗಳ ಕುರಿತು, ಪಾಪಗಳ ಕುರಿತು ಬರೆದಿಟ್ಟಿದ್ದಾರೆ. ಅದನ್ನು ನಾವು ಓದಬೇಕೆಂದು, ಧ್ಯಾನಿಸಬೇಕೆಂದು, ನಮ್ಮ ತಪ್ಪು ತಿಳ್ಕೊಳ್ಬೇಕೆಂದು, ನಮ್ಮ ಲೋಪ ಏನೆಂದು ಗ್ರಹಿಸಿಕೊಂಡು ಸರಿಪಡಿಸಿಕೊಳ್ಳಬೇಕೆಂದು ಬರೆದಿಟ್ಟಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ, ಹೆಬ್ರೋನಿನಿಂದ ಫಿಲಿಸ್ಟಿಯರ ದೇಶದಲ್ಲಿರುವ ಗೆರಾರಿಗೆ ಹೋಗುವಂತಹ ಅವಶ್ಯಕತೆ ಅಬ್ರಹಾಮನಿಗೆ ಏನು ಬಂತು ಹೇಳಿ? ಪ್ರಾರ್ಥನೆ ಮಾಡಿದನು. ದೇವರೇನಾದ್ರೂ ಹೇಳಿದ್ರು ಅಬ್ರಹಾಮನಿಗೆ, ಅಬ್ರಹಾಮನೇ, ನೀನಿರುವ ಪ್ರಾಂತ್ಯದಿಂದ ನೀನು ಎದ್ದು ನಾನು ತೋರಿಸುವಂತಹ ದೇಶಕ್ಕೆ ಹೋಗು. ಹೀಗೆ ದೇವರೇನಾದ್ರೂ ಹೇಳಿದ್ದೆ ಆದ್ರೆ ತಪ್ಪಿದ್ದಲ್ಲ, ಹೋಗ್ಲೇಬೇಕು. ಆತನ ಚಿತ್ತ ನೆರವೇರಿಸುವುದಕ್ಕಾಗಿಯೋ ಆತನ ಉದ್ದೇಶಗಳನ್ನು ಸಫಲಗೊಳಿಸುವುದಕ್ಕಾಗಿ ದೇವರು ಹೋಗು ಅಂದ್ರೆ ಹೋಗ್ಲೇಬೇಕು. ಎಕ್ಸಾಂಪಲ್, ಬೈಬಲ್ ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಮೀಕಾ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಏನೆಂದರೆ, ಯೇಸು ಕ್ರಿಸ್ತನು ಎಲ್ಲಿ ಜನಿಸಬೇಕು ಹೇಳ್ರಿ? ಬೆತ್ಲೆಹೇಮಿನಲ್ಲಿ ಜನಿಸಬೇಕು. ಬೆತ್ಲೆಹೇಮಿನಲ್ಲಿ ಯೇಸು ಕ್ರಿಸ್ತನು ಜನಿಸಬೇಕು. ಆದರೆ ಮರಿಯಳು ಯೋಸೇಫನು ಎಲ್ಲಿದ್ದಾರೆ? ಅವರು ನಜರೇತಿನಲ್ಲಿದ್ದಾರೆ. ಅಂದರೆ ಸುಮಾರು 100 ರಿಂದ 120 ಕಿಲೋಮೀಟರ್ ದೂರದಲ್ಲಿರುವಂತಹ ನಜರೇತಿನಲ್ಲಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಬೇಕು? ಬೆತ್ಲೆಹೇಮಿನಲ್ಲಿ. ಈಗ ನಜರೇತಿನಲ್ಲಿರುವಂತಹ ಯೇಸು ಕ್ರಿಸ್ತನು, ಮರಿಯಳು ಬೆತ್ಲೆಹೇಮಿಗೆ ಬಂದು ಯೇಸುವಿಗೆ ಜನ್ಮ ಕೊಡಬೇಕಾದ್ರೆ, ಮರಿಯಳು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಅವರೆಲ್ಲಿರ್ಬೇಕು? ಬೆತ್ಲೆಹೇಮಿನಲ್ಲಿರ್ಬೇಕು. ಹಾಗಾಗಿ ಏನಾಯ್ತು? ಕೈಸರಿಯಾದ ಅಗಸ್ತನು ಪರಿಪಾಲಿಸುವ ಕಾಲದಲ್ಲಿ ಒಂದು ಅಪ್ಪಣೆ ಹೊರಡಿಸುತ್ತಾನೆ. ಏನೆಂದರೆ, ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರಾಂತ್ಯಕ್ಕೆ ಹೋಗಿ ಏನ್ ಮಾಡ್ಬೇಕು? ತಮ್ಮ ಹೆಸರನ್ನು ಖಾನೇಶುಮಾರಿ ಮಾಡಿಸಿಕೊಳ್ಳಲೇಬೇಕು. ಇದು ಕೈಸರಿಯಾದ ಅಗಸ್ತನ ಆಜ್ಞೆ ಆಗಿದೆ ಎಂದು ಹೇಳಿದಾಗ ಏನಾಯ್ತು? ಖಚಿತವಾಗಿಯೂ ಇನ್ನು ತಪ್ಪಲಾರದ ಪರಿಸ್ಥಿತಿಯಲ್ಲಿ ಯೋಸೇಫನು ತನ್ನ ಹೆಂಡತಿಯನ್ನು ಎಲ್ಲಿಗೆ ಕರ್ತರಬೇಕಾಯ್ತು?
ಬೆತ್ಲೆಹೇಮಿಗೆ ಕರತರಬೇಕಾಯ್ತು. ಯಾವಾಗ ಕರತರಬೇಕಾಯ್ತು? ದಿನ ತುಂಬಿದ ಗರ್ಭಿಣಿಯಾಗಿದ್ದಾಗ ಕರತರಬೇಕಾಯ್ತು. ಆ ಪ್ರಯಾಣದ ಹಿಂದೆ ಯಾರ ಚಿತ್ತವಿತ್ತು? ಯಾರ ಪ್ರಣಾಳಿಕೆ ಇತ್ತು? ದೇವರ ಪ್ರಣಾಳಿಕೆ ಇತ್ತು. ದೇವರು ತನ್ನ ಪ್ರಣಾಳಿಕೆ ನೆರವೇರಿಸುವ ಪ್ರಕ್ರಿಯೆಯಲ್ಲಿ ಕೆಲವು ಸಾರಿ ದೇವರು ನಮ್ಮನ್ನು ಕಷ್ಟಗಳನ್ನೋ ಇಲ್ಲವೇ ಆ ಪರೀಕ್ಷೆಯ ಸಮಯವನ್ನು ಹಾದು ಹೋಗುವಂತೆ ಮಾಡ್ತಾರೆ. ಆದರೆ ಅದರ ಹಿಂದೆ ಆತನ ಉದ್ದೇಶಗಳಿವೆ. ಈಗ ದೇವರು ಮುಂಚಿತವಾಗಿಯೇ ಹೇಳ್ತಾರೆ, ಅಬ್ರಹಾಮನೇ, ಬರುವ ವರ್ಷ ಇದೇ ಕಾಲದಲ್ಲಿ ನಿನಗೊಬ್ಬ ಮಗನಾಗ್ತಾನೆಂದು. ದೇವರು ಜಾನ್ವರಿಯಲ್ಲಿ ಅಬ್ರಹಾಮನೊಂದಿಗೆ ಮಾತಾಡುವುದಕ್ಕಾಗಿ ಬಂದಿದ್ದಾರೆ ಅಂದ್ಕೊಳ್ಳಿ. ಏನೆಂದು? ಬರುವ ಜಾನ್ವರಿ ಅನ್ನೋಷ್ಟೊತ್ತಿಗೆ ನಿನ್ನ ಕೈಯಲ್ಲಿ ಒಂದು ಮುದ್ದಾದಂತಹ ಮಗನು ಇರುತ್ತಾನೆ. ಇಷ್ಟೊಂದು ಸ್ಪಷ್ಟವಾಗಿ ಹೇಳಿರುವಾಗ ಅಬ್ರಹಾಮನು ತನ್ನ ಹೆಂಡತಿಯನ್ನು ದೇಶವಲ್ಲದ ದೇಶಕ್ಕೆ ಕರೆದೊಯ್ಯುವುದು ಒಳ್ಳೆದಂತೀರಾ? ಅದೇನಾದರೂ ಸೈಟ್ ಸೀಯಿಂಗ್ ಪ್ಲೇಸ್ ಅನ್ನುತ್ತೀರಾ? ಒಂದು ವಾರ ಸುತ್ತಾಡಿ ತಿರುಗಿ ಬರುವುದಕ್ಕಾಗಿ ತನ್ನ ಕುಟುಂಬ ಸಹಿತವಾಗಿ, ತನ್ನ ದಾಸಿಯರ ಸಹಿತವಾಗಿ, ಕೆಲಸಗಾರರ ಸಹಿತವಾಗಿ ಎಲ್ಲರನ್ನು ಕರೆದುಕೊಂಡು ಹೋಗುತ್ತಾನೆ. ಆ ಕಾಲದಲ್ಲಿ ಮೆಟ್ರೋ ಟ್ರೈನ್ಸ್ ಏನಾದ್ರೂ ಇವೆ ಅಂತೀರಾ? ಒಂದ್ ಕಡೆ ಕುಂತು ಇನ್ನೊಂದು ಕಡೆ ಇಳಿಯುವುದಕ್ಕಾಗಿ? ಯಾರೇ ಆಗಲಿ ಪ್ರಯಾಣ ಮಾಡಬೇಕಾದಾಗ ಕಾಲು ನಡಿಗೆಂದಲೇ ಮಾಡಬೇಕಿತ್ತು. ಮತ್ತೆ ಈ ಪ್ರಯಾಣ ಎಷ್ಟರ ಮಟ್ಟಿಗೆ ಸಮಂಜಸ ಎಂದು ನೀವೇ ಹೇಳಿ. ಈಗ ಕೇಳ್ರಿ, ಆ ಪ್ರಯಾಣದ ಹಿಂದೆ ದೇವರ ಚಿತ್ತವಾಗಲಿ ದೇವರ ಉದ್ದೇಶವಾಗಲಿ ಇಲ್ಲವೇ ಇಲ್ಲ. ಕೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಏನಾದರೂ ಒಂದು ಪ್ರಯಾಣ ಮಾಡಬೇಕಾದಾಗ ಸ್ವಲ್ಪ ನಿಲ್ಲಿರಿ, ನಿಂತು ಪ್ರಾರ್ಥಿಸಿರಿ. ದೇವರೇ, ಈ ಪ್ರಯಾಣ ನನಗೆ ಅವಶ್ಯಕವಾಗಿದೆಯೋ? ಈ ಪ್ರಯಾಣ ನಿಮ್ಮ ಚಿತ್ತವಾಗಿದೆಯಾ? ಇಲ್ಲಿಗೆ ನಾನು ಹೋಗ್ಲಿಕ್ಕಿದ್ದೇನೆ, ಹೀಗೆ ಹೋಗುತ್ತಿರುವ ನನ್ನೊಂದಿಗೆ ನೀವು ಬರುತ್ತೀರೋ ಇಲ್ಲವೋ? ಈ ಪ್ರಯಾಣ ನಿಮ್ಮ ಚಿತ್ತವಿಲ್ಲದಿದ್ದರೆ ನಾನು ನಿಂತು ಹೋಗ್ತೇನೆ ದೇವರೇ. ನೀವು ಮನೆ ಬಿಟ್ಟು ಮನೆಯಿಂದ ಹೊರಡುವಾಗ ಈ ಪ್ರಾರ್ಥನೆ ಮಾಡುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಪ್ರಾರ್ಥನೆಯೊಂದಿಗೆ ನೀವು ನಿಮ್ಮ ಮನೆಯಿಂದ ಹೊರಡುವುದಾದರೆ, ಅದಕ್ಕೆ ನಾನು ಪ್ರತಿ ಭಾನುವಾರ ಈ ಪ್ರಾರ್ಥನೆ ಮಾಡ್ತೇನೆ ನಿಮ್ಮೆಲ್ಲರಿಗೋಸ್ಕರ. ಏನೆಂದು? ಕರ್ತನೇ, ಈ ವಾರದಲ್ಲಿ ನಾವು ಮಾಡುವಂತಹ ಪ್ರತಿ ಪ್ರಯಾಸದಲ್ಲಿ, ಪರಿಚರ್ಯದಲ್ಲಿ, ಪ್ರಯತ್ನದಲ್ಲಿ, ಮುಂದೆ ಏನು ಹೇಳಿ, ಪ್ರಯಾಣಗಳಲ್ಲಿ, ಪ್ರಾರ್ಥನೆಯಲ್ಲಿ ನೀವು ನಮ್ಮೊಂದಿಗಿರಬೇಕು ದೇವ್ರೆ. ನೀವಿಲ್ಲದಂತೆ ನಾವು ಮಾಡುವಂತಹ ಕೆಲಸಗಳು, ನೀವಿಲ್ಲದಂತೆ ನಾವು ಮಾಡುವಂತಹ ಪ್ರಯತ್ನಗಳು, ನೀವಿಲ್ಲದೆ ನಾವು ಮಾಡುವಂತಹ ಪ್ರಾರ್ಥನೆಗಳು, ನೀವಿಲ್ಲದೆ ನಾವು ಮಾಡುವಂತಹ ಪ್ರಯಾಣಗಳು, ಪರಿಚರ್ಯಗಳು ಫಲಿಸುವುದೇ ಇಲ್ಲ ದೇವರೇ. ಸೊ ಅಬ್ರಹಾಮನು ಪ್ರಶಾಂತವಾಗಿ ಹೆಬ್ರೋನಿನಲ್ಲಿ ಇದ್ದಂಥವನು ಹೆಬ್ರೋನಿನಲ್ಲಿ ಇರದೆ ಗೆರಾರ್ ದೇಶಕ್ಕೆ ಯಾಕೆ ಬರುತ್ತಾನೆ? ಅದು ಕೂಡ ಹೆಂಡತಿಗೆ ಕಷ್ಟ ಕೊಟ್ಟು, ದೇವರು ಹೇಳಿರುವ ಮಾತನ್ನು ಕೂಡ ಪಕ್ಕಕ್ಕಿಟ್ಟು ಪಣವಾಗಿಟ್ಟು ಅಲ್ಲಿಗೆ ಬರುವ ಅವಶ್ಯಕತೆ ಏನಿತ್ತು ಪ್ರಿಯರೇ? ಕೇಳಿ ಸಹೋದರರೇ, ನೀವು ಪ್ರಯಾಣ ಮಾಡುತ್ತಿರುವಾಗ ನಿಮ್ಮ ಹೆಂಡತಿಯ ಬಗ್ಗೆ ಒಮ್ಮೆ ಆಲೋಚಿಸಿರಿ. ಅಮ್ಮ ಸಹೋದರಿಯರೇ, ನೀವು ದುಡುಕಿ ನಿರ್ಣಯ ತೆಗೆದುಕೊಂಡು ಈ ಪ್ರಾಂತ್ಯ ನನಗಿಷ್ಟವಿಲ್ಲ, ಈ ಮನೆ ನನಗಿಷ್ಟ ಇಲ್ಲ, ಈ ಬೀದಿ ನನಗಿಷ್ಟವಿಲ್ಲ, ಈ ಫ್ಲಾಟ್ ನನಗಿಷ್ಟವಿಲ್ಲ ಎಂದು ಹೇಳಿ ನನಗೆ ಆ ಮನೆ ಬೇಕು, ಆ ಏರಿಯಾದಲ್ಲಿ ಮನೆ ಬೇಕು ಎಂದು ಹೀಗೆ ನಿಮ್ಮ ಗಂಡನ ಮೇಲೆ ಕಮಾಂಡ್ ಮಾಡುವಾಗ ಒಮ್ಮೆ ಆಲೋಚಿಸಿ. ನೀವು ಏನನ್ನು ಹೇಳುತ್ತಾ ಇದ್ದೀರೋ ಅದು ಎಷ್ಟರ ಮಟ್ಟಿಗೆ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳದೆ ನಾವು ಯಾವುದೇ ನಿರ್ಣಯ ತೆಗೆದುಕೊಳ್ಳುವಾಗ ಆ ನಿರ್ಣಯ ನಮಗೆ ಪ್ರಮಾದವನ್ನೇ ತರುವಂತದ್ದಾಗಿರುತ್ತೆ. ಈಗ ಜಾಗ್ರತೆಯಿಂದ 20th ಚಾಪ್ಟರ್ ಅನ್ನು ಬೇಗನೆ ಧ್ಯಾನಿಸೋಣ ಬನ್ನಿ. ಅದರಿಂದ ಮತ್ತಷ್ಟು ಅಮೂಲ್ಯವಾದ ಪಾಠಗಳನ್ನು ಕಲಿಯೋಣ. ಇಲ್ಲಿಯವರೆಗೂ ನಾನು ಸಾರಿರುವ ಸಂದೇಶ ನಿಮಗೆ ನಿಜವಾಗಿ